ಹಾಯ್ ಆಲ್, ವೆಲ್ಕಮ್ ಟು ಲೇಡೀಸ್ ಕಾರ್ನರ್. ನಾನು ಇವತ್ತು ಒಂದು ಲೀಫ್ ಫಿಲ್ಲಿಂಗ್ ಡಿಸೈನ್ನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದರಲ್ಲಿ ನಾನು ಒಂದು ಟೈಪ್ 1ಅನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬಾ ಸಿಂಪಲ್ ಡಿಸೈನ್ ಆಗಿರುತ್ತೆ, ಬಿಗಿನರ್ಸ್ ಫ್ರೆಂಡ್ಲಿ ಆಗಿರುತ್ತೆ, ಹಾಗೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋವಂಥ ಮೆಟೀರಿಯಲ್ಸು ಒಂದು ಸಿಲ್ಕ್ ಥ್ರೆಡ್ಡು ನೋಡ್ತಾ ಇರ್ಬೋದು. ನಾನು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಐರನ್ ನೀಡಲ್ಗೆ ನಾನು ಥ್ರೆಡಿಂಗ್ ಮಾಡಿದ್ದೀನಿ. ಸೊ ಐರನ್ ನೀಡಲ್ಲು ಹಾಗೆ ಶುಗರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಲೀಫ್ ಫಿಲ್ಲಿಂಗ್ ಟೈಪ್ 1 ಮೆಥಡ್ ಆಗಿರುತ್ತೆ. ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟ್ ಸ್ಟಾರ್ಟ್ ಮಾಡೋವಾಗ ಮುಂಚೆ ನಾವು ಒಂದು ಡಯಾಗ್ರಾಮ್ ಹಾಕೋಬೇಕಾಗುತ್ತೆ. ಲೀಫ್ದು ಡಯಾಗ್ರಾಮ್ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ನಾನು ಔಟರ್ ಲೈನ್ ಏನಿದೆ ಅದನ್ನು ನಾನು ಶುಗರ್ ಬೀಡಿಂದ ಫಿಲ್ ಮಾಡ್ಕೊತಾ ಇದ್ದೀನಿ. ಶುಗರ್ ಬೀಡ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎರಡೆರಡು ಶುಗರ್ ಬೀಡನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟು ನೀವು ಒಂದು ಬ್ಯಾಕ್ ಸ್ಟಿಚ್ ಹಾಕ್ಕೊಂಡೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಟಿಪ್ಪನ್ನು ಹೇಳ್ತಾ ಇದ್ದೀನಿ. ನೀವು ಯಾವುದೇ ಡಿಸೈನ್ ಮಾಡಿ ಫಸ್ಟಿಗೆ ಸ್ಟಾರ್ಟ್ ಮಾಡೋವಾಗ ನೀವು ಒಂದು ಬ್ಯಾಕ್ ಡಿಸೈನ್ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿ. ಹಾಗೆ ಎಂಡಲ್ಲಿ ಎಂಡ್ ನಾಟ್ನ ಹಾಕಿ. ಈ ಆರಿ ವರ್ಕ್ಗೆ ಬೇಸಿಕ್ ಅಂತ ಅಂದ್ರೇ ಒಂದು ಚೈನ್ ಸ್ಟಿಚ್ಚು, ಇನ್ನು ಒಂದು ಲಾಕ್ ಸ್ಟಿಚ್ಚು, ಹಾಗೆ ಒಂದು ಬ್ಯಾಕ್ ಸ್ಟಿಚ್ಚು. ಈ 3 ಕಲಿತ್ರೆ ನಿಮಗೆ ಆರಿ ವರ್ಕಲ್ಲಿ ಅದು ತುಂಬಾ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಾನು ಔಟರ್ ಲೈನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡೆರಡು ಶುಗರ್ ಬೀಡನ್ನ ಹಾಕಿ ನೀವು ಔಟರ್ ಲೈನ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ಶಾರ್ಪ್ ಎಡ್ಜ್ ಬರೋ ಥರ ನೀವು ಅದನ್ನು ಫಿನಿಶಿಂಗ್ ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಶಾರ್ಪ್ ಎಡ್ಜ್ ಇರೋ ಥರನೇ ನಾನು ಔಟರ್ ಲೈನ್ನ ಕೊಡ್ತಾ ಇದ್ದೀನಿ. ಇದು ಲೀಫ್ ಡಿಸೈನ್ ಆಗಿರೋದ್ರಿಂದ ಇದು ಟೈಪ್ 1 ಆಗಿರುತ್ತೆ. ಈ ಲೀಫ್ ಡಿಸೈನ್ ಬಂದು ಟೈಪ್ 1 ಆಗಿರುತ್ತೆ. ಇದರಲ್ಲಿ ತುಂಬಾ ವೇರಿಯಸ್ ಇರೋವಂಥ ಲೀಫ್ ಡಿಸೈನ್ಸ್ ಇದೆ. ಸೊ ನಾನು ಅದರಲ್ಲಿ ಮೊದಲನೇದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು, ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಿಲ್ಲಿಂಗ್ ಮಾಡೋದಕ್ಕೆ. ಸೊ ನಾವು ಸೆಂಟರ್ಗೆ ಇಟ್ಕೊಂಡು ನಾವು ತಗೊಬೇಕಾಗುತ್ತೆ. ನಾವು ಸ್ಲ್ಯಾಂಟಿಂಗ್ ಆಗಿ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ಲ್ಯಾಂಟಿಂಗ್ ಲೈನಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈಗ ಬ್ಯಾಕ್ ಸ್ಟಿಚ್ ಹೋಗಿ ಒಂದು ಸ್ಲ್ಯಾಂಟಿಂಗ್ ಲೈನ್ ಸ್ಟಿಚ್ ಹಾಕಿ ಅದರ ನೆಕ್ಸ್ಟು ಒಂದು ಚಿಕ್ಕ ಸ್ಟಿಚ್ ಹಾಕಬೇಕಾಗುತ್ತೆ. ಸೊ ಅದೇ ಬ್ಯಾಕ್ ಸ್ಟಿಚ್ ಆಗಿರುತ್ತೆ. ಒಂದು ಉದ್ದ ಸ್ಟಿಚ್ಚು ಮತ್ತು ಒಂದು ಸಣ್ಣ ಸ್ಟಿಚ್ಚು, ಒಂದು ಉದ್ದ ಸ್ಟಿಚ್ಚು ಮತ್ತು ಒಂದು ಸಣ್ಣ ಸ್ಟಿಚ್ಚು. ಇದು ಎಲ್ರಿಗೂ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಹೀಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ಗೆಲ್ಲ ಲೀಫ್ ಫಿಲ್ಲಿಂಗ್ ಸ್ಟಿಚ್ಚು. ಅದರಲ್ಲೂ ನಾವು ಥ್ರೆಡ್ ವರ್ಕಲ್ಲಿ ಸಿಲ್ಕ್ ಥ್ರೆಡ್ಡಿಂದ ನಾವು ಸ್ಟಿಚಿಂಗ್ಸ್ ಎಲ್ಲ ಕಲ್ತ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೀಡ್ ವರ್ಕ್ಗಿಂತ ಮಗ್ಗಮ್ ವರ್ಕ್ ಬಂದು ತುಂಬಾ ಎಕ್ಸ್ಪೆನ್ಸಿವ್, ಹಾಗೆ ಇದು ತುಂಬಾ ಡ್ಯೂರೇಬಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತುಂಬಾ ಜನ ಇದನ್ನು ಕಲಿತಾರೆ. ದಯವಿಟ್ಟು ಮನೇಲಿರೋ ಹೆಣ್ಮಕ್ಳಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಲ್ತ್ಕೊಂಡ್ರೆ ನಿಮಗೆ ಪಾರ್ಟ್ ಟೈಮ್ ಥರ ಇದು ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಒಂದು ಉದ್ದ ಸ್ಟಿಚ್ಚು ಹಾಗೆ ಒಂದು ಸಣ್ಣ ಸ್ಟಿಚ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಉದ್ದ ಸ್ಟಿಚ್ಚು ಹಾಗೆ ಒಂದು ಸಣ್ಣ ಸ್ಟಿಚ್ಚು, ಮತ್ತೆ ಬ್ಯಾಕ್ ಹೋಗಬೇಕು. ಒಂದು ಉದ್ದ ಸ್ಟಿಚ್ಚು, ಒಂದು ಸಣ್ಣ ಸ್ಟಿಚ್ಚು, ಒಂದು ಉದ್ದ ಸ್ಟಿಚ್ಚು, ಒಂದು ಸಣ್ಣ ಸ್ಟಿಚ್ಚು ಹಾಕೊಳ್ತಾ ನಾನು ಈ ಲೀಫ್ ಡಿಸೈನ್ನ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಫಿಲ್ ಆದ ನಂತರ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಒಂದು ಲಾಕ್ ಸ್ಟಿಚ್ ಹಾಕಿ ನಾನು ಚೈನನ್ನು ಲೀಫ್ ಫಿಲ್ಲಿಂಗನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಒಂದು ಲಾಕ್ ಸ್ಟಿಚ್ ಮೂಲಕ ನಾನು ಈ ಫಿಲ್ಲಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಆದ ನಂತರ, ಲಾಕ್ ಸ್ಟಿಚ್ ಆದ ನಂತರ ನೀವು ಮತ್ತೆ ಅದನ್ನು ಹಾಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಚೈನ್ ಸ್ಟಿಚ್ಚಿಂದ ಫುಲ್ಲು ಲೀಫ್ ಸುತ್ತ ನಾವು ಚೈನ್ ಸ್ಟಿಚ್ಚಿಂದ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಸೊ ಅದು ನಿಮಗೆ ಫಿನಿಶಿಂಗ್ ಏನಿರುತ್ತೆ ತುಂಬಾ ನೀಟಾಗಿ ಬರುತ್ತೆ, ಹಾಗೆ ತುಂಬ ಕ್ಯೂಟಾಗೂ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಒಂದು ಏನು ಅಂತಂದರೆ, ನನಗೆ ಇದರಲ್ಲಿ ಫ್ರೇಮಿಂಗ್ ಎಲ್ಲ ಬರ್ತಾ ಇಲ್ಲ. ನಾನು ಹೋಗ್ತಾ ನಾನು ವಿಡಿಯೋನ ಇಂಪ್ರೂವ್ ಮಾಡ್ಕೊಳ್ತೀನಿ. ದಯವಿಟ್ಟು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನಿಂದ ಏನೇ ತಪ್ಪಾದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಒಪಿನಿಯನ್ನ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಇನ್ನು ಮುಂದೆ ಯಾವ ಥರದ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು.